ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರೀವಿದ್ಯೆಯಲ್ಲಿ ಬರುವಂತಹ 10 ಮುದ್ರೆಗಳ ವಿಚಾರ ಮತ್ತು ದಶಮುದ್ರ ಸಮಾರಾಧ್ಯ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಸ್ತೋತ್ರದ ಹಿಂದಿರುವ ರಹಸ್ಯ ಏನು ಅಂತ ತಿಳ್ಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ. ಶ್ರೀಚಕ್ರ ಪೂಜೆಯಲ್ಲಿ ಅಥವಾ ಲಲಿತಾ ತ್ರಿಪುರ ಸುಂದರಿ ಉಪಾಸನೆ ಮಾಡುವವರಿಗೆ ಮುದ್ರೆಗಳ ಪರಿಚಯ ಇರಬಹುದು. ಈ ಮುದ್ರೆಯ ಅರ್ಥ ಏನು? ಇದು ಸಂಕೇತದ ಭಾಷೆಯೇ? ದೇವಿಗೆ ಮುದ್ರೆ ತೋರಿಸುವುದು ಯಾಕೆ? ದೇವಿಗೆ ನಮ್ಮ ಕೈಗಳ ಆಕಾರ ಕಾಣಬೇಕೆ? ಈ ಮುದ್ರೆಗಳ ಹಿಂದೆ ನಮಗೆ ಸಾಮಾನ್ಯವಾಗಿ ಹೇಳದಿರುವಂತಹ ಯಾವುದಾದರೂ ಸೂಕ್ಷ್ಮ ಅರ್ಥ ಇದೆಯಾ? ಇಲ್ಲಿ ಒಂದು ಅದ್ಭುತವಾದ ವಿಚಾರವಿದೆ. ಮಂತ್ರದಿಂದ, ಶಬ್ದದ ವೈಬ್ರೇಷನ್ನಿಂದ ದೇವಿಯನ್ನು ಆರಾಧಿಸಿದರೆ ಮುದ್ರೆ ದೇಹದ ಮೂಲಕ ಅದೇ ಆರಾಧನೆಯನ್ನು ವ್ಯಕ್ತಪಡಿಸುವಂತಹದ್ದು. ಅಂದರೆ ಮುದ್ರೆ ಕೇವಲ ಕೈಗಳ ಭಂಗಿಗಳಲ್ಲ, ಅದು ಒಂದು ಸಂಜ್ಞೆ ಅಥವಾ ಒಂದು ಸಂಕಲ್ಪ, ಒಂದು ಆಂತರಿಕ ಭಾಷೆ. ಇದನ್ನೇ ಲಲಿತಾ ಸಹಸ್ರನಾಮದಲ್ಲಿ ದಶಮುದ್ರ ಸಮಾರಾಧ್ಯ ಎಂಬ ನಾಮ ಸೂಚಿಸುತ್ತೆ. ಅಂದರೆ 10 ಮುದ್ರೆಗಳಿಂದ 10 ಮುದ್ರೆಗಳಿಂದ ಆರಾಧಿಸಲ್ಪಡುವವಳು ಎಂಬ ಅರ್ಥ. ಮುದ್ರೆ ಅಂದರೆ ಏನು ಅನ್ನುವ ಪ್ರಶ್ನೆಗೆ ಮುದ್ರೆ ಎಂಬ ಪದಕ್ಕೆ ಅನೇಕ ಅರ್ಥಗಳಿದೆ. ಸರಳವಾಗಿ ಹೇಳೋದಾದರೆ ಒಂದು ನಿರ್ದಿಷ್ಟ ಶಕ್ತಿ ಅಥವಾ ತತ್ವವನ್ನು ಸೂಚಿಸುವ ದೇಹದ ಸಂಕೇತವೇ ಮುದ್ರೆ. ನಾವು ಸಾಮಾನ್ಯ ಜೀವನದಲ್ಲೂ ಸನ್ನೆಗಳನ್ನು ಬಳಸ್ತೇವೆ. ಮಾತಾಡದೇನೆ ತಲೆಯ ಅಲ್ಲಾಡಿಸಿ ಹೌದು ಅಥವಾ ಅಲ್ಲ ಅಂತ ಹೇಳ್ತೇವೆ. ಕೈ ಎತ್ತಿ ನಿಲ್ಲಿ ಅಂತ ಸೂಚಿಸ್ತೇವೆ. ಅಂದರೆ ಒಂದು ಸಂಜ್ಞೆಯಲ್ಲೇ ಒಂದು ಸಂಪೂರ್ಣ ಅರ್ಥವನ್ನು ವ್ಯಕ್ತಪಡಿಸ್ಬೋದು. ಅದೇ ರೀತಿಯಲ್ಲಿ ಶ್ರೀವಿದ್ಯಾ ಆರಾಧನೆಯಲ್ಲಿ ಕೆಲವು ನಿರ್ದಿಷ್ಟ ತತ್ವಗಳನ್ನು ಸೂಚಿಸುತ್ತೆ ಈ ಮುದ್ರೆ. ಆದ್ದರಿಂದ ಮುದ್ರೆಯನ್ನು ಒಂದು ರೀತಿಯಲ್ಲಿ ದೇಹದ ಸಂಜ್ಞಾ ಭಾಷೆ ಅಂತ ಸರಳವಾಗಿ ಅರ್ಥ ಮಾಡಿಕೊಳ್ಬೋದು. ಆದರೆ ಇದು ಕೇವಲ ಭಾಷೆಯಲ್ಲ, ಇದರ ಹಿಂದೆ ಮಂತ್ರ, ಸಂಕಲ್ಪ, ಧ್ಯಾನ ಮತ್ತು ಆರಾಧನಾ ಕ್ರಮ ಕೂಡ ಇರುತ್ತೆ. ಮಂತ್ರ ಶಬ್ದದ ಆರಾಧನೆ, ಧ್ಯಾನ ಮನಸ್ಸಿನ ಆರಾಧನೆ, ಮುದ್ರೆ ದೇಹದ ಮೂಲಕ ವ್ಯಕ್ತವಾಗುವ ಆರಾಧನಾ ಸಂಕೇತ. ಈ 3 ಒಂದೇ ದಿಕ್ಕಿನಲ್ಲಿ ಸಾಗುವಾಗ ಸಾಧನೆಯ ಏಕಾಗ್ರತೆ ಗಾಢವಾಗುತ್ತೆ. ಹಾಗಿದ್ರೆ ಮುದ್ರೆ ದೇವಿಗೆ ಸಂದೇಶ ಕಳುಹಿಸುತ್ತಾ ಅನ್ನುವ ಪ್ರಶ್ನೆಗೆ ಇದನ್ನು ಒಂದು ಸುಲಭ ಸುಂದರ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮುದ್ರೆಯಿಂದ ದೇವಿಗೆ ಹೊಸದಾಗಿ ಏನನ್ನು ತಿಳಿಸುವ ಅಗತ್ಯ ಇಲ್ಲ. ಪರಾಶಕ್ತಿ ಎಲ್ಲವನ್ನ ತಿಳಿದಿರುವವಳು ಎಂಬುದು ಭಕ್ತಿಯ ದೃಷ್ಟಿಕೋನ. ಹಾಗಾದರೆ ಮುದ್ರೆ ಯಾಕೆ? ಸಾಧಕನಿಗೋಸ್ಕರವಾ ಅಂತ ಪ್ರಶ್ನೆ ಬಂದಾಗ ಮುದ್ರೆ ಮಾಡುವಾಗ ಸಾಧಕನ ಮನಸ್ಸಿಗೆ ಒಂದು ನಿರ್ದಿಷ್ಟ ಭಾವನೆ, ತತ್ವವನ್ನು ನೆನಪಿಸಲಾಗುತ್ತೆ. ಹಾಗಾಗಿ ಮುದ್ರೆ ಹೊರಗಿರುವ ದೇವಿಗೆ ಮಾತ್ರವಲ್ಲದೆ ಒಳಗಿರುವ ಸಾಧಕನ ಚೈತನ್ಯವನ್ನು ಕೂಡ ಆರಾಧನೆಯೊಂದಿಗೆ ಜೋಡಿಸುವ ವಿಧಾನ ಮುದ್ರೆ. ದಶಮುದ್ರ ಸಮಾರಾಧ್ಯ ಅಂದರೆ 10 ಮುದ್ರೆಗಳಿಂದ, ಅಂದರೆ 10 ಮುದ್ರೆಗಳಿಂದ ಆರಾಧಿಸಲ್ಪಡುವವಳು ಎಂಬುದು ಈಗಾಗಲೇ ನಿಮಗೆ ಲಲಿತಾ ಸಹಸ್ರನಾಮದಲ್ಲಿ ಪಾರಾಯಣ ಮಾಡುವಾಗ ಗೊತ್ತಿರುತ್ತೆ ನಿಮಗೆ. ಶ್ರೀವಿದ್ಯೆಯಲ್ಲಿ ಶ್ರೀಚಕ್ರ ಪೂಜೆಯಲ್ಲಿ ಬರುವ 10 ಮುದ್ರೆಗಳ ಹೆಸರು ಈ ರೀತಿ ಇದೆ. ಸರ್ವ ಸಂಕ್ಷೋಭಿಣಿ ಮುದ್ರೆ, ಸರ್ವ ವಿದ್ರಾವಿಣಿ ಮುದ್ರೆ, ಸರ್ವ ಆಕರ್ಷಿಣಿ ಮುದ್ರೆ, ಸರ್ವ ವಶಂಕರಿ ಮುದ್ರೆ, ಸರ್ವ ಉನ್ಮಾದಿನಿ ಮುದ್ರೆ, ಸರ್ವ ಮಹಾಂಕುಶ ಮುದ್ರೆ, ಸರ್ವ ಖೇಚರಿ ಮುದ್ರೆ, ಸರ್ವ ಬೀಜ ಮುದ್ರೆ, ಸರ್ವ ಯೋನಿ ಮುದ್ರೆ, ಸರ್ವ ತ್ರಿಖಂಡ ಮುದ್ರೆ. ಈ ಥರ 10 ಮುದ್ರೆಗಳ ಹೆಸರನ್ನು ಹೇಳಲಾಗಿದೆ. ಈ ಹೆಸರುಗಳಲ್ಲೇ ಬಹಳ ಆಳವಾದ ತತ್ವ ಕೂಡ ಅಡಗಿದೆ. ಇವುಗಳನ್ನು ಕೇವಲ ಕೈಯಲ್ಲಿ ತೋರಿಸುವ ಎಕ್ಸಸೈಸ್ ಅಂತ ನೋಡಿದರೆ ವಿಷಯದ ಅರ್ಧ ಭಾಗವೂ ಕೂಡ ಅರ್ಥವಾಗೋದಿಲ್ಲ.
ಪ್ರತಿ ಮುದ್ರೆಯೂ ಕೂಡ ಒಂದು ನಿರ್ದಿಷ್ಟ ಶಕ್ತಿ ತತ್ವವನ್ನು ಪ್ರತಿನಿಧಿಸುತ್ತೆ. ಸರ್ವ ಸಂಕ್ಷೋಭಿಣಿ ಮೊದಲನೆಯದು ಸರ್ವ ಸಂಕ್ಷೋಭಿಣಿ. ಸಂಕ್ಷೋಭ ಅಂದರೆ ಇಲ್ಲಿ ಕದಲಿಸುವುದು ಅಥವಾ ಚಲನೆ ಉಂಟು ಮಾಡುವುದು. ಆಧ್ಯಾತ್ಮಿಕವಾಗಿ ನೋಡಿದರೆ ನಮ್ಮ ಒಳಗಿನ ಜಡತ್ವವನ್ನು ಕದಲಿಸಿ ಚೈತನ್ಯವನ್ನು ಜಾಗೃತಗೊಳಿಸುವ ಶಕ್ತಿಯ ಸಂಕೇತವಾಗಿ ಇದನ್ನು ಅರ್ಥೈಸ್ಬೋದು. ಅಂದರೆ ನನ್ನೊಳಗಿನ ನಿಷ್ಕ್ರಿಯತೆ ದೂರವಾಗಲಿ ಎಂಬ ಭಾವನೆ. ಎರಡನೇದು ಸರ್ವ ವಿದ್ರಾವಿಣಿ ಮುದ್ರೆ. ವಿದ್ರಾವಿಣಿ ಅಂದರೆ ದೂರ ಮಾಡುವ ಅಥವಾ ಕರಗಿಸುವ ಶಕ್ತಿ. ಭಯ, ಅಂತರಂಗದ ಅಡೆತಡೆ, ದುರ್ಬಲತೆಗಳಂತಹ ಬಂಧನಗಳನ್ನು ದೂರ ಮಾಡುವ ಶಕ್ತಿಯನ್ನು ಇದು ಸಂಕೇತಿಸುತ್ತೆ. ಅಂದರೆ ನನ್ನ ಸಾಧನೆಯ ಮಾರ್ಗದಲ್ಲಿ ಅಂತರಂಗದ ಅಡೆತಡೆಗಳು ಕರಗಲಿ ಎಂಬ ಸಂಕಲ್ಪ. ಇನ್ನು ಸರ್ವಾಕರ್ಷಿಣಿ. ಆಕರ್ಷಣಿ ಅಂದರೆ ಆಕರ್ಷಿಸುವ ಶಕ್ತಿ. ಆದರೆ ಇದನ್ನು ಬಾಹ್ಯ ವ್ಯಕ್ತಿಗಳನ್ನು ಅಥವಾ ವಸ್ತುಗಳನ್ನು ಆಕರ್ಷಿಸುವ ಅರ್ಥದಲ್ಲಿ ನೋಡೋದಲ್ಲ. ಇದರ ಒಂದು ಆಂತರಿಕ ಅರ್ಥ ಅಂದರೆ ಚಂಚಲವಾಗಿರುವ ಮನಸ್ಸು ದೇವಿಯ ಕಡೆಗೆ ಆಕರ್ಷಿತವಾಗಿ ಏಕಾಗ್ರವಾಗುವುದು ಎಂಬ ಅರ್ಥ. ನಾರ್ಮಲ್ ಆಗಿ ಅರ್ಥ ಸರ್ವಾಕರ್ಷಣಿ ಅಂತಂದರೆ ಹೊರಗಿನ, ಅಂದರೆ ಈಗ ನಮಗೆ ಏನೇನು ಬೇಕೋ ಎಲ್ಲವನ್ನ ಆಕರ್ಷಿಸುವಂಥದ್ದು ಅಂತ ಒಂದು ಅರ್ಥ. ಆಂತರಿಕವಾಗಿ ಈ ಥರ ಅರ್ಥ. ನಾಲ್ಕನೆಯದು ಸರ್ವ ವಶಂಕರಿ ಮುದ್ರೆ. ಅಂದರೆ ಇಲ್ಲಿ ಇದು ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ವಶೀಕರಣ ಎಂಬ ಪದವನ್ನು ಕೇಳಿ ಇತರನ್ನ ವಶೀಕರಣ ಮಾಡುವಂಥದ್ದು, ನಿಯಂತ್ರಿಸುವುದು ಎಂಬ ಅರ್ಥ ಅಲ್ಲ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಮೊದಲನೆಯ ವಶೀಕರಣ ಸ್ವಂತ ಮನಸ್ಸು, ಅಂದರೆ ಮೊದಲು ನನ್ನನ್ನು ನಾನು ಗೆಲ್ಲಬೇಕು ಅಂತ ಹೇಳುವಂತಹ ಅರ್ಥ ಇಲ್ಲಿ. ಐದನೆಯದು ಸರ್ವೋನ್ಮಾದಿನಿ. ಈ ಹೆಸರನ್ನು ಸಾಮಾನ್ಯ ಅರ್ಥದಲ್ಲಿ ತೆಗೆದುಕೊಳ್ಬಾರ್ದು. ಇಲ್ಲಿ ಉನ್ಮಾದ ಅನ್ನೋದು ದೈವಿಕ ಪ್ರೇಮ ಮತ್ತು ಭಕ್ತಿಯಲ್ಲಿ ಮನಸ್ಸು ಆಳವಾಗಿ ಲೀನವಾಗುವ ಸ್ಥಿತಿಯೊಂದಿಗೆ ಸಂಬಂಧಿಸಿದಂತೆ ಅರ್ಥ ಮಾಡಿಕೊಳ್ಬೇಕು. ಭಕ್ತಿಯ ತೀವ್ರತೆಯಲ್ಲಿ ನಾನು ಎನ್ನುವ ಅಹಂಕಾರ ಕರಗಿ ನಿಧಾನವಾಗಿ ದೇವಿಯ ಸ್ಮರಣೆಯೇ ಪ್ರಧಾನವಾಗುವ ಸ್ಥಿತಿ. ಆರನೆಯದು ಸರ್ವ ಮಹಾಂಕುಶ. ಅಂಕುಶವನ್ನು ಇಲ್ಲಿ ಸರಿಯಾದ ದಿಕ್ಕಿನಲ್ಲಿ ಆನೆಯನ್ನು ನಡೆಸಲು ಬಳಸುವಂಥದ್ದು. ಅದೇ ರೀತಿ ಇದರ ಆಂತರಿಕ ಸಂಕೇತ ಮನಸ್ಸು ಎಲ್ಲೆಲ್ಲಿ ಚದುರಿ ಹೋಗಿರುತ್ತೆ, ಚದುರಿದ ಆ ಶಕ್ತಿಗೆ ದಿಕ್ಕು ನೀಡುವಂತಹದ್ದು. ನಮ್ಮ ಆಸೆಗಳು ಒಂದು ಕಡೆ, ಚಿಂತನೆ ಮತ್ತೊಂದು ಕಡೆ, ಮನಸ್ಸು ಇನ್ನೊಂದು ಕಡೆ ಓಡ್ತಾ ಇದ್ದರೆ ಸಾಧನೆ ಫಲಿಸೋದಿಲ್ಲ. ಅದಕ್ಕಾಗಿ ಶಕ್ತಿಯನ್ನು ನಿಗ್ರಹಿಸೋದಲ್ಲ, ಸರಿಯಾದ ದಿಕ್ಕಿಗೆ ನಡೆಸುವಂತಹದ್ದು. ಇನ್ನು ಸರ್ವ ಖೇಚರಿ. ಖೇಚರಿ ಎಂಬ ಪದಕ್ಕೆ ಇಲ್ಲಿ ಆಕಾಶದಲ್ಲಿ ಸಂಚರಿಸುವುದು ಎಂಬ ಅರ್ಥ ಬರುತ್ತೆ. ಶ್ರೀವಿದ್ಯೆಯ ಸೂಕ್ಷ್ಮ ದೃಷ್ಟಿಯಲ್ಲಿ ಇದನ್ನು ಚೈತನ್ಯದ ವಿಸ್ತರಣೆ, ಉನ್ನತ ಆಂತರಿಕ ಸ್ಥಿತಿಗಳ ಸಂಕೇತ. ಅಂದರೆ ನನ್ನ ಚೈತನ್ಯವು ಸೀಮಿತವಾದ ದೇಹ ಮನಸ್ಸಿನ ಗುರುತನ್ನು ಮೀರಿ ವಿಶಾಲವಾಗಲಿ ಎಂಬ ಧ್ಯಾನ ಭಾವ. ಎಂಟನೇದು ಸರ್ವ ಬೀಜ ಮುದ್ರ. ಬೀಜ ಅಂದರೆ ಸಣ್ಣದಾದರೂ ಅದರೊಳಗೆ ಅದರ ಸಂಪೂರ್ಣ ಶಕ್ತಿಯನ್ನು ಒಳಗೊಂಡಿರುವ ಮೂಲ ತತ್ವ. ಒಂದು ಬೀಜದಲ್ಲಿ ದೊಡ್ಡ ಮರ ಅಡಗಿರುವಂತೆ ಅದರಿಂದ ಸರ್ವ ಬೀಜ ಮುದ್ರೆ ಮೂಲ ಶಕ್ತಿ ಮತ್ತು ಸೃಷ್ಟಿಯ ಬೀಜ ತತ್ವವನ್ನು ಸ್ಮರಿಸುವ ಸಂಕೇತ ಇಲ್ಲಿ. ಒಂಬತ್ತನೆಯದು ಸರ್ವ ಯೋನಿ ಮುದ್ರೆ. ಯೋನಿ ಎಂಬ ಪದಕ್ಕೆ ಇಲ್ಲಿ ಅತ್ಯಂತ ಪವಿತ್ರವಾದ ತಾತ್ವಿಕ ಅರ್ಥ ಇದೆ. ಇದು ಸೃಷ್ಟಿಯ ಮೂಲ, ಆದಿಶಕ್ತಿ, ಪರಾಶಕ್ತಿಯ ಸೃಜನಶೀಲ ತತ್ವವನ್ನು ಸೂಚಿಸುತ್ತೆ. ಅಂದರೆ ಸಂಪೂರ್ಣ ಸೃಷ್ಟಿಯ ಮೂಲವಾದ ಶಕ್ತಿ ತತ್ವವನ್ನು ಧ್ಯಾನಿಸುವಂತಹದ್ದು. ಇದು ಶ್ರೀವಿದ್ಯೆಯ ಅತ್ಯಂತ ಗಹನವಾದ ತತ್ವಗಳಲ್ಲಿ ಒಂದು. ಇನ್ನು 10ನೇದು ಸರ್ವ ತ್ರಿಖಂಡ. ತ್ರಿಖಂಡ ಅಂದರೆ 3 ವಿಭಾಗ ಅಥವಾ 3 ತತ್ವಗಳ ಏಕತೆಯ ಸಂಕೇತ. ಒಂದು ಧ್ಯಾನಾತ್ಮಕ ದೃಷ್ಟಿಯಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳ ಸಮನ್ವಯ. ನನ್ನ ಆಲೋಚನೆ, ಜ್ಞಾನ ಮತ್ತು ಕಾರ್ಯ 3 ಒಂದೇ
ದೈವಿಕ ದಿಕ್ಕಿನಲ್ಲಿ ಸಾಗಲಿ ಎಂಬ ಅರ್ಥ. ಈಗ ನಮ್ಮ ಮೊಬೈಲ್ನಲ್ಲಿ ಒಂದು ಐಕಾನ್ ಇರುತ್ತೆ, ನೋಡಿರ್ಬೋದು ನೀವು. ಈಗ ಓಪನ್ ಮಾಡಿದಾಗ ಆ ಚಿಕ್ಕ ಐಕಾನ್ ಮೇಲೆ ಒತ್ತಿದಾಗ ಅದರ ಹಿಂದೆ ಇರುವ ದೊಡ್ಡ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದೇ ರೀತಿಯಲ್ಲಿ ಮುದ್ರೆ ಒಂದು ಸಂಕೇತ, ಅದರ ಹಿಂದೆ ಒಂದು ನಿರ್ದಿಷ್ಟ ತತ್ವ, ಒಂದು ಮಂತ್ರ, ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರ, ಒಂದು ದೇವತಾ ಶಕ್ತಿ, ಒಂದು ಧ್ಯಾನ ಭಾವನೆ ಎಲ್ಲ ಇರುತ್ತೆ. ಆದರೆ ಐಕಾನ್ ನೋಡಿದ ಮಾತ್ರಕ್ಕೆ ಅಪ್ಲಿಕೇಶನ್ ಓಪನ್ ಆಗೋದಿಲ್ಲ. ಅದೇ ರೀತಿ ಕೈಯಲ್ಲಿ ಮುದ್ರೆ ತೋರಿಸಿದಾಗ ಸಾಧನೆಯ ಫಲ ದೊರೆಯೋದಿಲ್ಲ. ಆದರೆ ಅದರ ಹಿಂದೆ ಇರುವ ಬೀಜ ಮಂತ್ರ, ಅರ್ಥ, ಭಾವನೆ, ಸರಿಯಾದ ಕ್ರಮ ಮುಖ್ಯ. ಅದಕ್ಕೆ ದಶಮುದ್ರೆಯಿಂದ ಆಕೆ ಆರಾಧಿಸಲ್ಪಡುವವಳು. ಅದರೊಳಗೆ ಮಂತ್ರ ತತ್ವ ಇದೆ, ಯಂತ್ರ ತತ್ವ ಇದೆ, ಮುದ್ರಾ ತತ್ವ ಇದೆ, ಧ್ಯಾನ ತತ್ವ ಇದೆ, ಶಕ್ತಿ ತತ್ವ ಇದೆ. ಮುದ್ರೆ ಕೈಯಲ್ಲಿ ಆರಂಭವಾಗ್ಬೋದು, ಮಂತ್ರ ನಾಲಿಗೆಯಲ್ಲಿ ಆರಂಭವಾಗ್ಬೋದು, ಆದರೆ ನಿಜವಾದ ಆರಾಧನೆ ಹೃದಯದಲ್ಲಿ ನಡೆಯಲಿ. ಇದೇ ಕಾರಣಕ್ಕೆ ಆಕೆ ದಶಮುದ್ರ ಸಮಾರಾಧ್ಯ. ಆಕೆಯ ಆರಾಧನೆ ನಮ್ಮ ಕೈಗಳಲ್ಲಿ ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ, ನಮ್ಮ ಪ್ರಾಣದಲ್ಲಿ, ನಮ್ಮ ಚೈತನ್ಯದಲ್ಲೂ ನಡೆಯಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.